ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಭಾನುವಾರ ಮುಂಜಾನೆ ಆ ಮಹಿಳೆಯರು ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಯ ಬಳಿಗೆ ಬಂದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿ ಬಿದ್ದಿತು. ಒಳಕ್ಕೆ ಪ್ರವೇಶಿಸಿ ನೋಡಿದಾಗ ಪ್ರಭು ಯೇಸುವಿನ ಪಾರ್ಥಿವ ಶರೀರ ಕಾಣಲಿಲ್ಲ. ಅವರು ತಬ್ಬಿಬ್ಬಾಗಿ ಅಲ್ಲೇ ನಿಂತರು. ಆಗ ತೇಜೋಮಯವಾದ ಉಡುಪನ್ನು ಧರಿಸಿದ್ದ ಇಬ್ಬರು ವ್ಯಕ್ತಿಗಳು ಪಕ್ಕನೆ ಅಲ್ಲೇ ಕಾಣಿಸಿಕೊಂಡರು. ಮಹಿಳೆಯರು ಭಯಭ್ರಾಂತರಾದರು. ಅವರ ದೃಷ್ಟಿ ನೆಲನಾಟಿತು. ಆಗ ಆ ವ್ಯಕ್ತಿಗಳು, ಸಜೀವವಾಗಿರುವವರನ್ನು ಸತ್ತವರ ಮಧ್ಯೆ ಹುಡುಕುವುದೇನು? ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ಗಲಿಲಿಯದಲ್ಲಿದ್ದಾಗಲೇ ಅವರು ನಿಮಗೆ ನರಪುತ್ರನು ಪಾಪಿ ಮಾನವರ ಕೈವಶವಾಗಿ ಶಿಲುಬೆಯ ಮರಣಕ್ಕೀಡಾಗಿ ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ತಿಳಿಸಿದ್ದನ್ನು ನೀವು ಮರೆತು ಬಿಟ್ಟಿರೋ ಎಂದರು. ಆಗ ಆ ಮಹಿಳೆಯರಿಗೆ ಯೇಸುವಿನ ಆ ಮಾತುಗಳು ಜ್ಞಾಪಕಕ್ಕೆ ಬಂದವು. ಅವರು ಸಮಾಧಿಯಿಂದ ಹಿಂದಿರುಗಿ ಹೋಗಿ ನಡೆದಿದ್ದೆಲ್ಲವನ್ನು 11 ಮಂದಿ ಶಿಷ್ಯರಿಗೂ ಮತ್ತಿತರಿಗೂ ತಿಳಿಸಿದರು. ಆ ಮಹಿಳೆಯರ ಹೆಸರುಗಳು ಮಗ್ದಳದ ಮರಿಯಳು, ಯೌವಾನಳು ಮತ್ತು ಯಾಕೋಬನು ತಾಯಿಯಾದ ಮರಿಯಳು. ಇವರಲ್ಲದೆ ಇವರ ಸಂಗಡ ಇದ್ದ ಇತರ ಮಹಿಳೆಯರು ಪ್ರೇಷಿತರಿಗೆ ಈ ಸುದ್ದಿಯನ್ನು ತಿಳಿಸಿದರು. ಪ್ರೇಷಿತರಾದರೂ ಇದೆಲ್ಲ ಕಟ್ಟುಕತೆ ಎಂದು ಭಾವಿಸಿ ನಂಬದೆ ಹೋದರು. ಆದರೆ ಪೇತ್ರನು ಎದ್ದು ಸಮಾಧಿಯ ಬಳಿಗೆ ಧಾವಿಸಿದನು. ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶವಕ್ಕೆ ಸುತ್ತಿದ ನಾರುಮಡಿ ವಸ್ತ್ರಗಳು ಮಾತ್ರ ಅಲ್ಲಿ ಬಿದ್ದಿರುವುದನ್ನು ಕಂಡನು. ಇವೆಲ್ಲ ಎಷ್ಟೋ ಆಶ್ಚರ್ಯಕರವಾಗಿದೆ ಎಂದುಕೊಂಡು ಹಿಂದಿರುಗಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಗುರುಗಳಾದ 1ನೇ ಸ್ವಾಮಿ ಕಾಣಿಕರಾಜ್, ಪದ ಸುರೇಶ್, ಡೀಕನ್ ಪಿಂಟೋ ಹಾಗೂ ನನ್ನ ಪರವಾಗಿ ಪ್ರಭು ಯೇಸು ಸ್ವಾಮಿಯ ಪುನರುತ್ಥಾನದ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಈಸ್ಟರ್. ನಿದ್ದೆ ಮಾಡ್ಬಿಟ್ರಾ? ಹ್ಯಾಪಿ ಈಸ್ಟರ್. ಹಲ್ಲೆಲೂಯಾ. ವಂಡರ್ಫುಲ್. ನಾನು ಇವತ್ತು ನಿಮಗೆ 2 ಮುಖ್ಯವಾದ ವಿಷಯಗಳನ್ನು ಹೇಳ್ತೀನಿ. ಒಂದು ಶುಭ ಸಂದೇಶದಲ್ಲಿ ಬಂದಂತಹ ವಿಷಯ, ಎರಡನೆಯದು ಒಂದಷ್ಟು ಕಲ್ಪನೆ, ಆದರೆ ಅತಿ ಮುಖ್ಯವಾದ ಆಳವಾದ ವಿಶ್ವಾಸವನ್ನು ಹಾಗೂ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯಗಳು ಅಡಗಿರುವಂತಹ ಒಂದು ವಿಷಯ. ಗಮನವಿಟ್ಟು ಕೇಳಿಸ್ಕೋಬೇಕು. ಎಲ್ಲಾದರೂ ನೀವು ಏನಾದರೂ ಬಿಟ್ಟರೆ ಅರ್ಥ ಆಗೋದಿಲ್ಲ. ಇವತ್ತು ಸಮಾಧಿಯ ಬಳಿಗೆ ಮಗ್ದಳದ ಮರಿಯಳು ಬರ್ತಾಳೆ. ಅವಳ ಮನಸ್ಸು ಹೇಗಿದೆ ಅಂತ ಹೇಳಿದ್ರೆ, ವಿಶ್ವಾಸ ಕಳ್ಕೊಂಡಿದೆ. ಇನ್ನು ಮುಂದೆ ಕತೆ ಮುಗಿಯಿತು. ಯೇಸುವನ್ನು ನಾನು ಪ್ರೀತಿಸಿದೆ, ಯೇಸುವನ್ನು ಹಿಂಬಾಲಿಸಿದೆ, ಅವರ ವಾರ್ತೆ ನನ್ನ ಜೀವನದ ಬೆಳಕಾಗಿತ್ತು, ಅವರ ಜೀವನ ನನ್ನ ಜೀವನದ ತಿರುಳಾಗಿತ್ತು. ಅಂತಹ ಯೇಸು ಸ್ವಾಮಿಯನ್ನು ಹಿಡಿದು ಶಿಲುಬೆಗೇರಿಸಿ ಅವರನ್ನು ಕೊಂದು ಹಾಕುತ್ತಾರೆ. ಇದನ್ನು ನೋಡಿ ಕಣ್ಣೀರಿಟ್ಟು ಏನೂ ಮಾಡಲು ಸಾಧ್ಯವಿಲ್ಲದೆ ಹೃದಯದಲ್ಲಿ ಭಾರವಾದ ಒಂದು ಅನುಭವವನ್ನು ನಾನು ಹೊತ್ತುಕೊಂಡು ಆ ಪಯಣವನ್ನು ಮಾಡುತ್ತಿರಬೇಕಾದರೆ ಶಿಲುಬೆಯಿಂದ ಯೇಸು ಸ್ವಾಮಿಯನ್ನು ಕೆಳಗಿಳಿಸಿ ಅವರ ಪಾರ್ಥಿವ ಶರೀರವನ್ನು
ಆತನ ತಾಯಿಯ ಮಡಲಲ್ಲಿಟ್ಟಾಗ ನನಗೂ ಕೂಡ ಆಸೆ ಇತ್ತು ಇವರನ್ನು ನಾನು ಕುರಿತು ಗೋಳಾಡಬೇಕು ಎಂಬುದಾಗಿ. ಅತ್ತರೂ ಸರಿ, ಆದರೆ ನನ್ನ ಹೃದಯದಲ್ಲಿ ನಂಬಿಕೆ ವಿಶ್ವಾಸ ಅಂತ್ಯಕ್ಕೆ ಬಂದಿದೆ. ಇನ್ನು ಮುಂದೆ ಯೇಸು ಸ್ವಾಮಿ ನನ್ನೊಂದಿಗೆ ಇಲ್ಲ. ಬಹುಶಃ ಇನ್ನೊಂದು 4-5 ವರ್ಷಗಳು ನನ್ನೊಂದಿಗೆ ಜೀವಿಸಿದ್ದರೆ ಚೆನ್ನಾಗಿರ್ತಿತ್ತು ಎನ್ನುವ ಭಾವನೆ ಆಕೆಯಾಗಿತ್ತು. ನಾವು ಅಷ್ಟೇ, ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅಯ್ಯೋ ಇನ್ನೊಂದು 5-6 ವರ್ಷ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಅವರು ಎಷ್ಟೇ ವಯಸ್ಸಾಗಿದ್ದರೂ ಸರಿ. ಪ್ರತಿಯೊಬ್ಬರ ಹೃದಯದಲ್ಲಿ ಇರುವಂತಹ ವಿಷಯ. ಈ ಕಠಿಣವಾದ ಭಾರವಾದ ಹೃದಯವನ್ನು ಆಕೆಯು ಹೊಂದಿಕೊಂಡು ಈ ಶರೀರಕ್ಕೆ ಅಂತಿಮ ಸಂಸ್ಕಾರಗಳನ್ನು ಮಾಡುವುದಕ್ಕಾಗಿ ತನ್ನ ಸ್ನೇಹಿತರೊಡನೆ ಬರ್ತಾಳೆ. ಆಕೆಗೆ ಗೊತ್ತು, ಇಟ್ ಇಸ್ ಬೀನ್ ಸೀಲ್ಡ್, ಸಮಾಧಿ ಮುಚ್ಚಲಾಗಿದೆ. ಮುಚ್ಚಿದ ಸಮಾಧಿಯ ಮೇಲೆ ಮುದ್ರೆ ಹಾಕಲಾಗಿದೆ. ಅದನ್ನು ಕಾದಿರಿಸಲು ಸೈನಿಕರನ್ನು ಹಾಕಲಾಗಿದೆ. ಎಲ್ಲವೂ ಮುಗಿಯಿತು, ನನಗೆ ಎಲ್ಲವೂ ಮುಗಿಯಿತು, ವಿಶ್ವಾಸ ನಂಬಿಕೆ ಎಲ್ಲವೂ ಮುಗಿಯಿತು. ಆದರೆ ಆಕೆಗೆ ಗೊತ್ತಿಲ್ಲದಂತಹ ಒಂದು ವಿಷಯ ನೆರವೇರುತ್ತದೆ. ಅದೇನಂತ ಹೇಳಿದ್ರೆ, ಮುಚ್ಚಲಾದ ಸಮಾಧಿ ತೆರೆದಿದೆ, ಒಳಗಿದ್ದಂತಹ ಪಾರ್ಥಿವ ಶರೀರ ಅಲ್ಲಿ ಕಾಣಲಿಲ್ಲ. ಆಕೆ ಬಂದು ಹುಡುಕಾಡ್ತಾಳೆ. ಏನಂತ ಹೇಳಿದ್ರೆ, ನಾನು ನನ್ನ ಪ್ರಭುವಿಗೆ ಅಂತಿಮ ಸಂಸ್ಕಾರಗಳನ್ನು ಮಾಡುವ ಅರ್ಹತೆ ನನಗೆ ಬೇಡವೇ ಎನ್ನುವ ಮನೋಭಾವದಿಂದ ಆಕೆ ಹುಡುಕುತ್ತಿರುವಾಗ ದೇವದೂತನು ಹೇಳ್ತಾನೆ, ತಾಯಿ, ನೀನು ಪ್ರೀತಿಯಿಂದ ನೋಡುತ್ತಿರುವ ಯೇಸು ಸ್ವಾಮಿ ಇಲ್ಲಿಲ್ಲ, ಅವರು ನಿಜವಾಗಲೂ ಪುನರುತ್ಥಾನರಾಗಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಅವರು ಹೇಳಿದಂತೆ ನಿಜವಾಗಲೂ ಪುನರುತ್ಥಾನರಾಗಿದ್ದಾರೆ. ಹಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಮಾತ್ರವಲ್ಲ, ಅನೇಕ ವಿಷಯಗಳನ್ನು ನಾನು ಹೇಳಬಲ್ಲೆ. ಪ್ರಭು ಯೇಸು ಸ್ವಾಮಿ ನಿಜವಾಗಲೂ ಪುನರುತ್ಥಾನರಾಗಿದ್ದಾರೆ. ಎಮ್ಮಾವೂಸ್ ಎನ್ನುವ ಪಟ್ಟಣಕ್ಕೆ 2 ಶಿಷ್ಯರು ನಡ್ಕೊಂಡು ಹೋಗ್ತಾರೆ. ಅವರು ಮಾತನಾಡ್ತಾರೆ, ಯೇಸು ಸ್ವಾಮಿ ನಮ್ಮ ಜೊತೆ ಇದ್ರು, ಉನ್ನತ ಪ್ರಬೋಧನೆಗಳು, ಅದ್ಭುತ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಈ ಯೆಹೂದ್ಯರು ಎಲ್ಲರೂ ಸೇರಿ ಅವರನ್ನು ಕೊಂದಾಕಿದ್ರು, ಸಮಾಧಿ ಮಾಡಿದ್ರು, ಅವರ ಕಥೆಯನ್ನು ಮುಗಿಸ್ಬಿಟ್ರು. ಹೀಗೆ ಮಾತನಾಡಿಕೊಂಡು ಹೋಗಬೇಕಾದ್ರೆ ಯೇಸು ಸ್ವಾಮಿ ಅವರೊಂದಿಗೆ ಹೋಗ್ತಾರೆ. ಆಗ ಅವರಿಗೆ ಬೈಬಲ್ ಗ್ರಂಥದ ವಾಕ್ಯಗಳನ್ನು ವಿವರಿಸುವಾಗ ಅವರಿಗೆ ಅರ್ಥವಾಗಲಿಲ್ಲ. ರೊಟ್ಟಿಯನ್ನು ಮುರಿದು ಕೊಟ್ಟಾಗ ಯೇಸು ಸ್ವಾಮಿ ಮತ್ತೆ ಜೀವಂತವಾಗಿ ಬಂದಿದ್ದಾರೆ ಎನ್ನುವ ಅನುಭವದಿಂದ ಅವರ ಕಣ್ಣುಗಳು ತೆರೆಯಲಾಯುತ್ತದೆ. ಆಗ ಹೇಳ್ತಾರೆ, ಇವರು ಬೈಬಲ್ ಗ್ರಂಥವನ್ನು ನಮಗೆ ಬೋಧಿಸುವಾಗ ನಮ್ಮ ಹೃದಯಗಳು ಹತ್ತಿ ಉರಿಯುತ್ತಿರಲಿಲ್ಲವೇ? ಯೇಸು ಸ್ವಾಮಿ ನಿಜವಾಗಲೂ ಅವರು ಹೇಳಿದಂತೆ ಪುನರುತ್ಥಾನರಾಗಿದ್ದಾರೆ. ಹಲ್ಲೆಲೂಯ. ಮೂರನೆಯದಾಗಿ, ಸಂತ ಪೌಲ, ಕ್ರೈಸ್ತರು ಕ್ರಿಸ್ತ ಅಂತ ಹೇಳಿದ್ರೆ ದ್ವೇಷಿಸುವಂತಹ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಯೇಸು ಸ್ವಾಮಿಯನ್ನ ದಮಾಸ್ಕಸ್ ಎನ್ನುವ ಒಂದು ಪಟ್ಟಣಕ್ಕೆ ತನ್ನ ಪಯಣವನ್ನು ಮಾಡುತ್ತಿರುವಾಗ ಆತನು ಯೇಸುವನ್ನು ಅನುಭವಿಸುತ್ತಾನೆ. ಆಗ ಆತ ತನ್ನ ವಿಶ್ವಾಸವನ್ನು ಮತ್ತೆ ಜೀವಿಸುವಂತೆ ಆತ ಹೇಳ್ತಾನೆ, ಯೇಸು ಸ್ವಾಮಿ ನಿಜವಾಗಲೂ ಪುನರುತ್ಥಾನರಾಗಿದ್ದಾರೆ, ಅವರು ನಮ್ಮೊಂದಿಗೆ ಜೀವಿಸುತ್ತಾರೆ ಎನ್ನುವ ಸಂದೇಶವನ್ನು ಜನಾಂಗಗಳಿಗೆ ಸಾರುವುದಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ಕಾರಣ ಯೇಸು ಸ್ವಾಮಿ ಅವರು ಹೇಳಿದಂತೆ ನಿಜವಾಗಲೂ ಪುನರುತ್ಥಾನರಾದರು. ಹಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡನೇದಾಗಿ ನಾನು ಒಂದು ವಿಷಯ ಹೇಳಿದೆ. ಐ ವಿಲ್ ಸೇ ಎ ಇಮ್ಯಾಜಿನೇಷನ್ ವಿತ್ ಲಾಟ್ ಆಫ್ ಥಿಯಾಲಜಿ. ಇಮ್ಯಾಜಿನೇಷನ್ ವಿತ್ ಲಾಟ್ ಆಫ್ ಥಿಯಾಲಜಿ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಸತ್ತಾಗ ಏನು ಮಾಡಿದ್ರು? ಸಾಧಾರಣವಾಗಿ ಧರ್ಮಸಭೆಯಲ್ಲಿ ಈ ಪವಿತ್ರ ಶನಿವಾರ ಇಟ್ಸ್ ಅ ಸ್ಲೀಪಿಂಗ್ ಡೇ.
ನೋ ಸಾಕ್ರಮೆಂಟ್ಸ್ ಆರ್ ಸೆಲೆಬ್ರೇಟೆಡ್. ಪೂಜೆಗಳಿಲ್ಲ, ಇನ್ನು ಉಳಿದ ಸಂಸ್ಕಾರಗಳಿಲ್ಲ. ಈ ದಿನದಂದು ಯೇಸು ಸ್ವಾಮಿ ಏನು ಮಾಡಿದ್ರು ಎನ್ನುವ ಒಂದು ಕಲ್ಪನೆ. ಯೇಸು ಸ್ವಾಮಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಆದಿಯಿಂದ ನಿದ್ರಿಸುತ್ತಿರುವ ಆದಾಮನನ್ನು ನೋಡಲು ಹೋಗ್ತಾರೆ. ಆದಾಮನನ್ನು ನೋಡಲು ಹೋಗ್ತಾರೆ. ಆದಾಮ ಅಂತ ಹೇಳಿದ್ರೆ ಮಣ್ಣಿನಿಂದ ಹುಟ್ಟಿದವನು. ಆದಾಮ ಆವತ್ತಿಗೆ ಆ ಆದಾಮ ಆಗ್ತಾನೆ, ಇವತ್ತಿಗೆ ನೀವು ನಾನಾಗ್ತೀವಿ. ಇದನ್ನು ಆಳವಾಗಿ ಅಡಿಪಾಯದಲ್ಲಿ ಇಟ್ಟುಕೊಳ್ಳಬೇಕು. Therefore he goes and sees Adam with his cross. ಇವರನ್ನು ನೋಡಿದ ತಕ್ಷಣ ಆದಾಮಿಗೆ ಖುಷಿಯಾಗುತ್ತೆ. ಖುಷಿಯಾಗಿದ್ದ ತಕ್ಷಣ ತನ್ನಲ್ಲಿರುವ ಎಲ್ಲರನ್ನ ನೋಡಿ ಹೇಳ್ತಾನೆ, ದೇವರು ನಿಮ್ಮೊಡನೆ ಇರಲಿ, ದೇವರು ನಿಮ್ಮೊಡನೆ ಇರಲಿ ಎಂಬುದಾಗಿ ತನ್ನ ಸ್ನೇಹಿತರಿಗೆ ಹೇಳುವಾಗ ಯೇಸು ಸ್ವಾಮಿ ಆತನಿಗೆ ಉತ್ತರ ಕೊಡ್ತಾರೆ, ನಿನ್ನ ಆತ್ಮದೊಡನೆಯೂ ಇರಲಿ, ನಿನ್ನ ಆತ್ಮದೊಡನೆಯೂ ಇರಲಿ. ಅದಾದ ನಂತರ ಆದಾಮನ ಜೊತೆ ಮಾತನಾಡ್ತಾರೆ ಯೇಸು ಸ್ವಾಮಿ. ಏನಂತ ಹೇಳಿದ್ರೆ, ಆದಾಮ, ನಾನು ನಿನ್ನನ್ನು ಸೃಷ್ಟಿಸಿದೆ, ನಾನು ನಿನ್ನನ್ನು ಸೃಷ್ಟಿಸಿದೆ, ನನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿದೆ. ಆದರೆ ನೀನು ಪಾಪವನ್ನು ಮಾಡಿ ನೀನು ತೋಟದಿಂದ ಹೊರ ಹೋಗಬೇಕಾದರೆ ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಿದೆ. ಮತ್ತೆ ನೀನು ಈ ತೋಟಕ್ಕೆ ಬರಬೇಕು ಎನ್ನುವ ದಾಹ ನನ್ನಲ್ಲಿದೆ. ಇವತ್ತು ನಾನು ಮಾಡ ವಿಷಯ ಏನಂತ ಹೇಳಿದ್ರೆ, ನಿನ್ನ ಮಗನಾಗಿ ಹುಟ್ಟಿ ನಿನಗೆ ವಿಮೋಚನೆಯನ್ನು ಕೊಡಲು ಇಲ್ಲಿಗೆ ಬಂದಿದ್ದೇನೆ. ಎಲ್ಲವೂ ನೆರವೇರಿದೆ. ಐ ಹ್ಯಾವ್ ಸೇವ್ಡ್ ಯು ಆಡಮ್ ಎಂಬುದಾಗಿ ಹೇಳ್ತಾರೆ. ಐ ಹ್ಯಾವ್ ಸೇವ್ಡ್ ಯು, ರೈಸ್ ಫ್ರಮ್ ಯುವರ್ ಸ್ಲಂಬರ್. ನಿದ್ರಿಸಿದ್ದು ಸಾಕು, ಜೀವಂತವಾಗಿ ಎದ್ದೇಳು ಎಂಬುದಾಗಿ ಆದಾಮನನ್ನು ಕೈ ಹಿಡಿದು ಎಬ್ಬಿಸುತ್ತಾರೆ. ಸತ್ತು ಹೋಗಿದ ಪ್ರತಿಯೊಂದು ಮನುಷ್ಯನನ್ನು ದೇವರು ಕೈ ಹಿಡಿದು ಮೇಲಕ್ಕೆ ಎಬ್ಬಿಸುತ್ತಾರೆ. ಆದ ಕಾರಣ ಅವರು ಬೋಧಿಸಿದರು, ಜೀವವು ಪುನರುತ್ಥಾನವೂ ನಾನೇ, ಜೀವವು ಪುನರುತ್ಥಾನವೂ ನಾನೇ, ನನ್ನಲ್ಲಿ ವಿಶ್ವಾಸವಿಡುವವನು ಸತ್ತರೂ ಜೀವಿಸುತ್ತಾನೆ. ಎರಡನೇದಾಗಿ ಆದಾಮನನ್ನು ನೋಡಿ ಹೇಳ್ತಾರೆ, ಆದಾಮ, ನೀನು ಮಾಡಿದ ಪಾಪದ ಪರಿಣಾಮ ಏನು ಗೊತ್ತಾ? ಪಾಪದ ಕಷ್ಟ, ಆ ಪಾಪದ ನೋವು. ನೀನು ಈ ತೋಟದಿಂದ ನಿನ್ನನ್ನು ಹೊರಗಟ್ಟಿದ್ರು, ಆದರೆ ಇವತ್ತು ನಿನಗೋಸ್ಕರ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ಒಂದು ತೋಪಿನಲ್ಲಿ ತೋರಿಸಲ್ಪಟ್ಟು ಇನ್ನೊಂದು ತೋಪಿನಲ್ಲಿ ಶಿಲುಬೆಯನ್ನು ಹೊತ್ತು ಶಿಲುಬೆ ಮರದ ಮೇಲೆ ಪ್ರಾಣ ತ್ಯಾಗ ಮಾಡಿದ್ದೇನೆ. He is betrayed in a garden and he was crucified in a garden. It's because he wanted to bring Adam to the garden again. ಆದಾಮನಿಗೆ ಹೇಳ್ತಾರೆ, ಆದಾಮ, ನೀನು ಮಾಡಿದ ತಪ್ಪಿನಿಂದ ಈ ತೋಟದಿಂದ ಹೊರಗಟ್ಟಲ್ಪಟ್ಟೆ. ಆದರೆ ಇವತ್ತು ನಾನು ನಿನ್ನನ್ನು ಮತ್ತೆ ಈ ತೋಟಕ್ಕೆ ತರುವುದಕ್ಕಾಗಿ ಒಂದು ತೋಟದಲ್ಲಿ ಅವರ ಕೈಗೆ ಸಿಕ್ಕಾಕ್ಕೊಂಡೆ, ಎರಡನೇ ತೋಟದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದೆ. ಬಾ ಬಾ, ನಾನು ಕೊಡುವ ಈ ಜೀವವನ್ನು ಅನುಭವಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಬಾರಿಗೂ ಮನುಷ್ಯ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ, ದೇವರು ದೇವರ ಮನೆ ಎನ್ನುವ ಸುಂದರವಾದ ತೋಟದಿಂದ ಆತನು ಹೊರಗಟ್ಟಲ್ಪಡುತ್ತಾನೆ. ಆದರೆ ಯೇಸು ಸ್ವಾಮಿ ನಮ್ಮೆಲ್ಲರನ್ನ ಕೈ ಹಿಡಿದು ಮತ್ತೆ ಮನೆಗೆ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮೂರನೆಯದಾಗಿ ಆದಾಮನಿಗೆ ಹೇಳ್ತಾರೆ, ಆದಾಮ, ಆದಾಮ, ನನ್ನ ಬೆನ್ನನ್ನು ನೋಡು, ಗಾಯಗಳು ನೋಡು, ಚಾಟಿಯಿಂದ ಒಡೆಯಲ್ಪಟ್ಟಂತಹ ಗಾಯ. ನಿನ್ನ ಪಾಪದ ಹೊರೆ, ಪಾಪದ ಭಾರ ಅಷ್ಟು ಘೋರವಾಗಿ ಕಠಿಣವಾಗಿ ಇದೆ. ಆದುದರಿಂದ ನಿನಗೋಸ್ಕರ ನಾನು ಅನುಭವಿಸಿದ್ದೇನೆ ಈ ಯಾತನೆ. ಬಾ, ನನ್ನೊಂದಿಗೆ ನಿನಗೆ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ಮತ್ತೆ ಹೇಳ್ತಾರೆ ನಾಲ್ಕನೇದಾಗಿ, ಆದಾಮ, ನೀನು ಪಾಪ ಮಾಡಲು ಒಂದು ಮರದ ಬಳಿ ಕೈ ಚಾಚಿದೆ. ನೀನು ಪಾಪ ಮಾಡಲು ಒಂದು ಮರದ ಬಳಿ ಕೈ ಚಾಚಿದೆ. ಇವತ್ತು ನನ್ನ ಕೈಗಳನ್ನು ನೋಡು, ಅದೇ ಮರಕ್ಕೆ ಜಡಿಯಲ್ಪಟ್ಟು ಗಾಯಗಳಿಂದ ಬಂದಿದ್ದೇನೆ. ನಿನ್ನ ಪಾಪದ ಕಷ್ಟ ಎಷ್ಟು ಘೋರವಾಗಿದೆ ಎನ್ನುವುದನ್ನು ನೀನು ತಿಳಿದುಕೋ ಎಂಬುದಾಗಿ ಆದಾಮನಿಗೆ ಯೇಸು ಸ್ವಾಮಿ ಹೇಳ್ತಾರೆ.
ಆದ ಕಾರಣ ನಿನ್ನನ್ನು ನಾನು ರಕ್ಷಿಸಿದೆ, ನಾನು ಕೊಡುವ ಜೀವವನ್ನು ನೀನು ಸ್ವೀಕರಿಸು ಎಂಬುದಾಗಿ ಯೇಸು ಸ್ವಾಮಿ ಆದಾಮನಿಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಒಂದು ಮಾತು ಏನಂತ ಹೇಳಿದ್ರೆ, ಆದಾಮನಿಗೆ ಹೇಳ್ತಾರೆ, ಆದಾಮ, ನಿನ್ನ ಪತ್ನಿಯನ್ನು ನೀನು ನಿದ್ರಿಸುವಾಗ ಸೃಷ್ಟಿ ಮಾಡಿ ನಿನಗೆ ಬಹಳ ಸಂಗಾತಿಯಾಗಿ ಕೊಟ್ಟೆ. ಆದರೆ ನಾನು ಶಿಲುಬೆ ಮರದ ಮೇಲೆ ನಿದ್ರಿಸುವಾಗ ಈ ಧರ್ಮಸಭೆ ಎನ್ನುವ ನನ್ನ ಪತ್ನಿಗೆ ಜೀವವನ್ನು ಕೊಟ್ಟಿದ್ದೇನೆ. ಆ ಧರ್ಮಸಭೆಯನ್ನು ಸದಾ ಕಾಲಕ್ಕೂ ಉಳಿಸುವ, ನಿತ್ಯ ಜೀವವನ್ನು ಕೊಡುವ ಈ ಒಂದು ತ್ಯಾಗಮಯ ಜೀವನವನ್ನು ಇವತ್ತು ಜೀವಿಸಿದ್ದೇನೆ. ನನ್ನೊಂದಿಗೆ ಬಾ ಈ ಧರ್ಮಸಭೆಯೇ, ನನ್ನೊಂದಿಗೆ ಬಾ ಆದಾಮನೇ, ನನ್ನೊಂದಿಗೆ ಬಾ ಆದಾಮನ ಮಕ್ಕಳೇ, ನಿಮ್ಮನ್ನು ರಕ್ಷಿಸಲು ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದೇನೆ, ನಿಮಗೆ ನಾನು ನಿತ್ಯ ಜೀವವನ್ನು ಕೊಟ್ಟಿದ್ದೇನೆ. ಐ ಹ್ಯಾವ್ ರೀಸನ್ ಆಸ್ ಐ ಹ್ಯಾವ್ ಸೆಡ್ ಹಾಲೆಲೂಯಾ ಎಂಬುದಾಗಿ ಯೇಸು ಸ್ವಾಮಿ ಆದಾಮನನ್ನು, ನಿಮ್ಮನ್ನು, ನನ್ನನ್ನು ಆಶೀರ್ವದಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಈಸ್ಟರ್ ಹಬ್ಬಕ್ಕೆ ಅಷ್ಟೊಂದು ಅರ್ಥ ಇದೆ, ಅಷ್ಟೊಂದು ಮುಖ್ಯತ್ವ ಇದೆ. ಯೇಸು ಸ್ವಾಮಿಯ ಶಿಲುಬೆಗೆ ಅರ್ಥ ಇಲ್ಲ, ಯೇಸು ಸ್ವಾಮಿಯ ಶಿಲುಬೆಗೆ ಅರ್ಥ ಇಲ್ಲ, ಅವರು ಪುನರುತ್ಥಾನರು ಆಗಲಿಲ್ಲ ಅಂತ ಹೇಳಿದ್ರೆ, ಸಂತ ಪೌಲ ಹೇಳ್ತಾನೆ ಕೊರಿಂಥ್ಯರಿಗೆ ಬರೆದ ಪತ್ರದಲ್ಲಿ, ಯೇಸು ಸ್ವಾಮಿ ಪುನರುತ್ಥಾನರಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಬೋಧನೆಗಳು ವ್ಯರ್ಥ, ನಮ್ಮ ವಿಶ್ವಾಸ ವ್ಯರ್ಥ. ಇವತ್ತು ನೀವು ನಾನು ಕ್ರೈಸ್ತ ಬಾಂಧವರು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಅವರು ಹೇಳಿದಂತೆ ನಿಜಕ್ಕೂ ಪುನರುತ್ಥಾನರಾದರು. ಆದ ಕಾರಣ ನೀವು ನಾವು ಕೂಡ ಇವತ್ತು ಅವರು ಕೊಡುವ ನಿತ್ಯ ಜೀವದಲ್ಲಿ ಭಾಗಿಗಳಾಗುತ್ತಾ ನಾವು ನಮ್ಮ ವಿಶ್ವಾಸವನ್ನು ಜೀವಿಸುತ್ತೇವೆ. ಆದುದರಿಂದ ನಿಜವಾಗಲೂ ತಾನು ಹೇಳಿದಂತೆ ಪುನರುತ್ಥಾನರಾದರು ಯೇಸು ಸ್ವಾಮಿ ಮನುಷ್ಯನಿಗೆ ಜೀವ ಕೊಡಲು. ಹಾಲೆಲೂಯಾ, ಆಮೆನ್.